ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು RRB ಟೆಕ್ನಿಷಿಯನ್ ಗ್ರೇಡ್ 1 ಹಾಗೂ ಟೆಕ್ನಿಷಿಯನ್ ಗ್ರೇಡ್ 3 ರಿಕ್ವೈರ್ಮೆಂಟ್ 2026ಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಸಿದ್ಧವಾಗಿದ್ದೀರಾ? ಹಾಗಾದರೆ ಈ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಬೇಕಾಗತ್ತೆ. ಈ ವಿಡಿಯೋದಲ್ಲಿ ನಿಮಗೆ ರಿಜಿಸ್ಟ್ರೇಷನಿಂದ ಹಿಡಿದು ಅಕೌಂಟ್ ಕ್ರಿಯೇಟ್ ಮಾಡಿ ಲಾಗಿನ್ ಆಗಿ RRB ಝೋನ್ ಸೆಲೆಕ್ಷನ್ ಮಾಡೋದು, ಹಾಗೆ ಪೋಸ್ಟ್ ಪ್ರಿಫರೆನ್ಸ್, ಫಾರ್ಮ್ ಫಿಲ್ಲಿಂಗು, ಫೋಟೋ ಸಿಗ್ನೇಚರ್ ಅಪ್ಲೋಡು, ಡಾಕ್ಯುಮೆಂಟ್ ಅಪ್ಲೋಡು, ಫೀಸ್ ಪೇಮೆಂಟು, ಪ್ರಿವ್ಯೂ ಹಾಗೂ ಲಾಸ್ಟ್ ಫೈನಲ್ ಸಬ್ಮಿಟ್ನವರೆಗೆ ಸಂಪೂರ್ಣವಾಗಿ A to Z ಅಪ್ಲಿಕೇಶನ್ ಪ್ರೋಸೆಸ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಸುಲಭವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಪ್ಲಿಕೇಶನ್ ಮಾಡುವಾಗ ಅಭ್ಯರ್ಥಿಗಳು ಸಾಮಾನ್ಯವಾಗಿ ಮಾಡುವಂಥ ತಪ್ಪುಗಳನ್ನ ಹೇಗೆ ಸರಿಪಡಿಸ್ಕೊಂಡು ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಅಂದರೆ ವಿತೌಟ್ ಮಿಸ್ಟೇಕ್ ನೀವು ಕೂಡ ಈ ವಿಡಿಯೋ ನೋಡಿಕೊಂಡು ನಿಮ್ಮ RRB ಅಪ್ಲಿಕೇಶನ್ನ ಫಸ್ಟ್ ಅಟೆಂಪ್ಟಲ್ಲೇ ಮೊದಲ ಪ್ರಯತ್ನದಲ್ಲೇ ನೀವು ಕೂಡ ಅಪ್ಲೈನ ಮಾಡ್ಬೋದಾಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ನಿಮ್ಮ ಫೋನಲ್ಲಿ ಆಗಿರ್ಬೋದು, ನಿಮ್ಮ ಸಿಸ್ಟಮಲ್ಲಿ ಆಗಿರ್ಬೋದು, ಗೂಗಲ್ ಓಪನ್ ಮಾಡಿಬಿಟ್ಟು ಸರ್ಚಲ್ಲಿ RRB ರಿಕ್ವೈರ್ಮೆಂಟ್ 2026 ಅಂತ ಹಾಕಿ ಸರ್ಚ್ ಕೊಟ್ಟರು ಕೂಡ ಆಗುತ್ತೆ. ಇಲ್ಲ RRB ಹೋಮ್ ಅಂತ ಹಾಕಿ ಸರ್ಚ್ ಕೊಟ್ಟರು ಲಿಂಕ್ ಓಪನ್ ಆಗುತ್ತೆ. ನೋಡ್ತಾ ಲಿಂಕು, ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡ್ತಾ ಇಲ್ಲ, RRB ವೆಬ್ಸೈಟ್ ಆಗಿರುತ್ತೆ ಇದು. ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿ ಇದು ನೋಡಿದ್ರೆ ವೆಬ್ಸೈಟಲ್ಲಿ ಇಲ್ಲಿ ಫಸ್ಟಾಗಿ ಲಾಗಿನ್ ಮತ್ತು ಅಕೌಂಟ್ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಎರಡು ಆಪ್ಷನ್ ತೋರಿಸುತ್ತೆ. ಫಸ್ಟ್ ಟೈಮ್ ನೀವು ಲಾಗಿನ್ ಆಗಬೇಕಾದ್ರೆ ಫಸ್ಟ್ ಟೈಮ್ ನೀವು ಕ್ರಿಯೇಟ್ನ ಮಾಡ್ಕೋಬೇಕಾಗುತ್ತೆ. ಒಂದ್ಸಲ ಕ್ರಿಯೇಟ್ನ ಮಾಡಿಕೊಂಡ್ರೆ ಸಾಕು. ಪದೇ ಪದೇ ನೀವು RRB ರಿಕ್ವೈರ್ಮೆಂಟ್ ಬಿಟ್ಟಾಗೆಲ್ಲ ನೀವು ಕ್ರಿಯೇಟ್ ಮಾಡ್ಕೋಬೇಕು ಅವಶ್ಯಕತೆ ಇದಿಲ್ಲ. RRB ಕ್ರಿಯೇಟ್ ಅನ್ ಅಕೌಂಟ್ ಅಂತ ಇತ್ತಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನೋಡ್ಬೋದು ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಏನು 10th ಮಾರ್ಕ್ಸ್ ಕಾರ್ಡ್ ಇತ್ತಲ್ಲ ಅದ್ರ ಪ್ರಕಾರ ನೋಡ್ಕೊಂಡು ನೀವು ಇಲ್ಲಿ ಫಾರ್ಮ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ಇಮೇಲ್ ID, ಮೊಬೈಲ್ ನಂಬರ್ನೆಲ್ಲ ಕೊಟ್ಟು ಲಾಗಿನ್ ಆಗಬೇಕಾಗುತ್ತೆ. ತುಂಬ ವೀಡಿಯೋದಲ್ಲಿ ನಾನು ಅಕೌಂಟ್ನ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿಟ್ಟು ನೀವು ಚೆಕ್ ಮಾಡ್ಬೋದು. ಸೇಮ್ ಅದೇ ರೀತಿ ಮಾಡ್ಕೋಬೇಕಾಗುತ್ತೆ. ಇವಾಗ ವಾಪಸ್ ಲಾಗಿನ್ ಪೇಜ್ಗೆ ಬಂದಿದ್ದೀನಿ. ಇವಾಗ ಅಂದರೆ ಹೋಮ್ ಪೇಜಿಗೆ ಬಂದು ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಈ ಥರ ಆಪ್ಷನ್ ಓಪನ್ ಆಗುತ್ತೆ. ಆಧಾರ್ ಅಂತ ಇದಿಲ್ಲ, ಆಧಾರ್ ಕಾರ್ಡ್ ಮೇಲೆ ಫಸ್ಟ್ ಒಂದು ಮೇಲೆ ಕ್ಲಿಕ್ನ ಮಾಡ್ಕೊಂಡು ಕ್ಲಿಕ್ ಆಗಿದ ತಕ್ಷಣ ಈ ಥರ ನೆಕ್ಸ್ಟ್ ಪೇಜ್ ಇದು ಓಪನ್ ಆಗಿದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಏನು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಆ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಆಧಾರ್ ಕಾರ್ಡ್ಗೆ ಮೇಯ್ನಾಗಿ ಮೊಬೈಲ್ ನಂಬರ್ ಲಿಂಕ್ ಇರಬೇಕು. ಆ ನಂಬರ್ನ ಇಲ್ಲಿ ಹಾಕೊಂಡಾದ್ಮೇಲೆ ಇಲ್ಲಿ ಚೆಕ್ ಬಾಕ್ಸ್ನ ಕ್ಲಿಕ್ನ ಮಾಡಾದ್ಮೇಲೆ ಜನರೇಟ್ ಆಧಾರ್ OTP ಮೇಲೆ ಕ್ಲಿಕ್ನ ಮಾಡ್ಕೊಂಡಿನಿ. ಆಧಾರ್ ಕಾರ್ಡ್ OTP ಅಂತ ಕೊಟ್ಟಿದ ತಕ್ಷಣ ಆಧಾರ್ ಕಾರ್ಡ್ಗೆ ಏನು ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಮತ್ತು ಆಧಾರ್ ಅಲ್ಲಿ ಏನು ಮೊಬೈಲ್ ನಂಬರ್ ಎಂಟರ್ ಮಾಡಿತ್ತಲ್ಲ ಆ ನಂಬರ್ಗೆ ಒಂದು OTP ಹೋಗಿರುತ್ತೆ. ಬಂದಂಥ OTPನ ಇಲ್ಲಿ ಚೆಕ್ ಬಾಕ್ಸ್ ನೋಡ್ತಾರೆ, ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಅನ್ನೋ ಚೆಕ್ ಬಾಕ್ಸ್ ಮೇಲೆ ಎಂಟರ್ ಮಾಡಿ ಅದು ವೆರಿಫೈ ಆಗುತ್ತೆ. ಅದಾದಮೇಲೆ ಇಲ್ಲಿ ಲಾಗಿನ್ ಅಂತಿದ್ದಿಲ್ಲ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಈ ಥರ ಲಾಗಿನ್ ಆಗುತ್ತೆ. ನೋಡ್ಬೋದು ಇವಾಗ ನಿಮ್ಮ ಅಕೌಂಟ್ ಲಾಗಿನ್ ಆಗಿದೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ. ಇನ್ಸ್ಟ್ರಕ್ಷನ್ಸ್ ಎಲ್ಲ ನೋಡ್ಕೊಂಡು ನೀವು ಬೇಕಾದ್ರೆ ನಾವು ಓದ್ಕೊಂಡು ಲಾಗಿನ್ ಆಗ್ಬೋದು, ಆನ್ಲೈನ್ ಅಪ್ಲಿಕೇಶನ್ ಬರ್ಬೋದು ನೀವು. ಇವಾಗ ಇಲ್ಲಿ ನೋಡ್ತಾ ಇದ್ದಲ್ಲ, ಎರಡು ರಿಕ್ವೈರ್ಮೆಂಟ್ನ ಬಿಡಲಾಗಿದೆ, ಗ್ರೇಡ್ 1 ಮತ್ತು ಗ್ರೇಡ್ 3ಗೆ. ನಾನಿಲ್ಲಿ ಗ್ರೇಡ್ 3 ಟೆಕ್ನಿಷಿಯನ್ ಗ್ರೇಡ್ 3ಗೆ ಅಪ್ಲೈನ ಮಾಡೋದನ್ನ ತೋರಿಸ್ಕೊಡ್ತಾನೆ. ಲಾಸ್ಟ್ ಡೇಟ್ ಅಲ್ಲೇ ನೋಡ್ಬೋದು, ಇದೇ ತಿಂಗಳು 29ಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಫಸ್ಟಾಗಿ ಇಲ್ಲಿ ಯಾವ ಡಿಸ್ಟ್ರಿಕ್ಕಿಗೆ ನೀವು ಅಪ್ಲೈ ಮಾಡ್ತಾ ಇರೋ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಯಾವ ಡಿಸ್ಟ್ರಿಕ್ ನೀವು ಆಯ್ಕೆ ಮಾಡ್ಕೊತಾ ಇರೋದು ಕರೆಕ್ಟಾಗಿ ನೀವು ಯಾವ ಡಿಸ್ಟ್ರಿಕ್ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆನೂ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ನೋಡಿಕೊಂಡು ಯಾವ ಬೇಕು ಅಂತ ಅನ್ನೋದನ್ನ ಡಿಸ್ಟ್ರಿಕ್ನ ಸೆಲೆಕ್ಟ್ ಆದಮೇಲೆ ಇಲ್ಲಿ ಈ ಚೆಕ್ ಬಾಕ್ಸ್ನ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ನ ಆದಮೇಲೆ ಇಲ್ಲಿ ನೆಕ್ಸ್ಟ್ ನಾನು ನೋಡ್ತಾ ಇದ್ದಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ ಡೇಟ್ ಬಂದು ಇದೇ ತಿಂಗಳು 29ಕ್ಕೆ ಲಾಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ಯಾವ ಡಿಸ್ಟ್ರಿಕ್ಗೆ ಆಯ್ಕೆ ಮಾಡ್ಕೊಂಡಿದೆ ಅದರ ಪೋಸ್ಟ್ ತೋರಿಸುತ್ತೆ. ಹಾಗೆ ನಿಮ್ಮ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಕೂಡ ಆಗಿರುತ್ತೆ. ನೋಡ್ಬೋದು ಇವಾಗ ಆಧಾರ್ ಅಕೌಂಟ್ ಈಸ್ ವೆರಿಫೈಡ್ ಅಂತ ತೋರಿಸ್ತಾ ಇದೆ. ನಾನು ಇವಾಗ ಇಲ್ಲಿ ಡಿಸ್ಟ್ರಿಕ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಫಸ್ಟಾಗಿ ಚೆನ್ನೈ ಹಾಕ್ಕೊಂಡಿದ್ದೆ, ಇವಾಗ ಬೇರೆ ಡಿಸ್ಟ್ರಿಕ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವುದು ಬೇಕೋ ಅದನ್ನ ಆಯ್ಕೆ ಮಾಡ್ಕೋಬೋದು. ಇವಾಗ ಇಲ್ಲಿ ರಿಜಿಸ್ಟರ್ ಮಾಡೋ ಟೈಮಲ್ಲಿ ನಿಮ್ಮ ಆಧಾರ್ ಕಾರ್ಡೆಲ್ಲ ವೆರಿಫೈ ಆಗಿರುತ್ತೆ. ನೋಡ್ಬೋದು ನಿಮ್ಮ ಆಧಾರ್ ಕಾರ್ಡಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಅಲ್ಲಿ ಆಧಾರ್ ಕಾರ್ಡು ಕೂಡ ವೆರಿಫೈ ಆಗಿರುತ್ತೆ. ಹಾಗೆ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ಫೋನ್ ನಂಬರು ಮತ್ತು ಇಮೇಲ್ ID ಎಲ್ಲ ಅಪ್ಡೇಟ್ ಆಗಿ ಬಂದಿರುತ್ತೆ. ನೋಡ್ತಾರೆ ಪ್ರತಿಯೊಂದು ಅಪ್ಡೇಟ್ ಆಗಿದೆ. ಇವಾಗ ಕೆಳಗಡೆ ಬಂದರೆ ಇಲ್ಲಿ ನೆಕ್ಸ್ಟ್ ಡೀಟೇಲ್ಸ್ ಎಲ್ಲ ವೆರಿಫೈ ಮಾಡ್ಕೊಳ್ಳಿ, ಕರೆಕ್ಟಾಗಿದೆ ಚೆಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಬಂದರೆ ಇಲ್ಲಿ ನಿಮ್ಮ ಮ್ಯಾರೇಜ್ ಸ್ಟೇಟಸ್ನೆಲ್ಲ ಕೇಳುತ್ತೆ. ನಿಮ್ಮ ಮದುವೆ ಆಗಿದೆಯೋ ಇಲ್ವೋ, ನಿಮ್ಮ ರಿಲಿಜನ್ ಯಾವುದು ಅನ್ನೋದನ್ನೆಲ್ಲ ಇಲ್ಲಿ ಹಾಕೋಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಮ್ಯಾರೇಜ್ ಸ್ಟೇಟಸ್ ಅದ್ರ ಮೇಲೆ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಮ್ಯಾರಿಡ್ ಅನ್ಮ್ಯಾರಿಡ್ ಕೇಳುತ್ತೆ. ಆದಮೇಲೆ ರಿಲಿಜನ್ ಕೇಳುತ್ತೆ, ಹಿಂದೂ ಮುಸ್ಲಿಮ್ ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಯಾವುದು ಮದರ್ ಟಂಗ್ ಯಾವುದು ನಿಮ್ಮದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಇಷ್ಟು ಇದರಲ್ಲಿ ನಿಮ್ಮ ಮದರ್ ಟಂಗ್ ಯಾವುದು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಹಾಗೆ ಎಕ್ಸಾಮ್ ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಎಷ್ಟು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಇಲ್ಲಿ ಏನಾದರೂ ಮಾರ್ಕ್ ಇದೆಯಾ, ಐಡೆಂಟಿಫಿಕೇಷನ್ ಮಾರ್ಕ್ ಇದ್ದರೆ ಇಲ್ಲಿ ಹಾಕ್ಕೋಬೇಕಾಗತ್ತೆ. 2 ಬಾಕ್ಸ್ ಇದೆ ನೋಡ್ಬೋದು. ಇಲ್ಲ ಅಂದರೆ ನಥಿಂಗ್ ಅಂತ ಹಾಕಿ ಸಬ್ಮಿಟ್ನ ಮಾಡಿ. ಅದಾದಮೇಲೆ ಇಲ್ಲಿ ನಿಮ್ಮ ಕಮ್ಯುನಿಟಿ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಯಾವ ನಿಮ್ಮ ಕ್ಯಾಸ್ಟ್ ಯಾವುದು ಅನ್ನೋದನ್ನ ನಾನಿಲ್ಲಿ SC ಅಂತ ಹಾಕ್ಕೊತಾನೆ. ST ಅಂತ ಹಾಕಿದಾಗ ನಿಮ್ಗೆ ಇಲ್ಲಿ ಸರ್ಟಿಫಿಕೇಟ್ನ ಕೊಡಲೇಬೇಕಾಗುತ್ತೆ. OBC ಅಂತ ಕೊಡಬೇಕಾಗತ್ತೆ. ಜನರಲ್ ಮಾತ್ರ ಕೇಳಲ್ಲ. ನೋಡ್ಬೋದು ಇಲ್ಲಿ ಪ್ರತಿಯೊಂದು ಡೀಟೇಲು ಕೂಡ ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ನೇಮ್ ಆಫ್ ದ
ಟ್ರೈಬಲ್ ನೇಮ್ ಕೊಡಬೇಕು. ST ಆಗಿರೋದ್ರಿಂದ ಟ್ರೈಬಲ್ ನೇಮ್ನ ಕೊಡಬೇಕಾಗತ್ತೆ. ಸರ್ಟಿಫಿಕೇಟ್ ನಂಬರ್, RD ನಂಬರ್ನ ಕೊಡಬೇಕಾಗತ್ತೆ. ಹಾಗೆ ಯಾರಿಂದ ಇಶ್ಯೂ ಆಗಿದೆ ಅಥರೈಸ್ಡ್ ಬೈ ಅಂತ ಕೇಳುತ್ತೆ. ಈ ಲಿಸ್ಟಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಹಾಗೆ ಯಾವ ಸ್ಟೇಟು ಮತ್ತು ಯಾವಾಗ ನಿಮಗೆ ಅದು ನಿಮ್ಮ ಸರ್ಟಿಫಿಕೇಟ್ ನಿಮ್ಗೆ ಇಶ್ಯೂ ಆಯಿತು ಅನ್ನೋ ಡೇಟ್ನೂ ಕೂಡ ಇಲ್ಲಿ ಹಾಕೋಬೇಕಾಗತ್ತೆ. ಹಾಗೆ ನಿಮಗೆ ಎಕ್ಸಾಮ್ಗೆ ಹೋಗೋದಕ್ಕೆ ಟ್ರೈನ್ ಏನಾದರೂ ಬೇಕು ಎಸ್ ಅನ್ನೋ ಅಂತ ಆಪ್ಷನ್ ಕೇಳ್ತಾ ಇದೆ. ಇಲ್ಲಿ ಎಸ್ ಅಂತ ಕೊಟ್ಟರೆ ನಿಮಗೆ ಸ್ಟೇಷನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ನಾನಿಲ್ಲಿ ಎಸ್ ಅಂತ ಆಯ್ಕೆ ಮಾಡ್ಕೊತಾ ಇದ್ದೀನಿ. ಆಯ್ಕೆ ಮಾಡಿದ ತಕ್ಷಣ ಇಲ್ಲಿ ಸ್ಟೇಷನ್ನ ಕೇಳ್ತದೆ. ಯಾವ ಸ್ಟೇಷನಿಂದ ನಿಮಗೆ ಫ್ರೀಯಾಗಿ ನಿಮಗೆ ಟ್ರಾವೆಲ್ ಮಾಡೋಕ್ಕೆ ಎಕ್ಸಾಮ್ ಬರೆಯೋದಕ್ಕೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಯಾವ ಸ್ಟೇಷನ್ ಬೇಕು ಅನ್ನೋದನ್ನ ಟೈಪ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಆ ಟೈಪ್ನ ಮಾಡಿಕೊಂಡು ಹಾಗೆ ನಿಮ್ಮ ಸರ್ಟಿಫಿಕೇಟ್ನ ಅಪ್ಲೋಡ್ನ ಮಾಡಲೇಬೇಕಾಗತ್ತೆ. ನೋಡ್ಬೋದು ಇಲ್ಲಿ ಎಷ್ಟು MB ಒಳಗಡೆ 400 MB ಒಳಗಡೆ KB ಒಳಗಡೆ PDF ಫೈಲಲ್ಲೇ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಸರ್ಟಿಫಿಕೇಟ್ ಏನು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಚೂಸ್ ಫೈಲ್ ಮೇಲೆ ನಿಮ್ಮ ಅಪ್ಲೋಡ್ ಮಾಡೋಂಥ ಡಾಕ್ಯುಮೆಂಟ್ನ ಚೂಸ್ ಮಾಡಿಕೊಂಡು ಅಪ್ಲೋಡ್ ಕೊಟ್ಟು ಸೇವ್ ಅಂತ ಕೊಟ್ಟರೆ ಅಪ್ಲೋಡ್ ಆಗುತ್ತೆ. ನೋಡ್ಬೋದು ಇವಾಗ ಸೇವ್ ಮಾಡ್ಕೊಂಡಿದ್ದೀನಿ. ಸೇವ್ ಆಗಿದೆ, ಡಾಕ್ಯುಮೆಂಟ್ ಸೇವ್ಡ್ ಆಗಿದೆ. ಇವಾಗ ಸಕ್ಸಸ್ಫುಲ್ ಆಗಿ ಸೇವ್ ಆಗಿದೆ. ಅದಾಗಿ ನೆಕ್ಸ್ಟ್ ಆಮೇಲೆ ಕೆಳಗಡೆ ಬಂದು ಇದಾದಮೇಲೆ ನಿಮ್ಮ ಪೋಸ್ಟಲ್ ಮತ್ತು ಪರ್ಮನೆಂಟ್ ಅಡ್ರೆಸ್ನ ಹಾಕ್ಕೋಬೇಕಾಗತ್ತೆ. ಪ್ರೆಸೆಂಟು ಮತ್ತು ಪೋಸ್ಟಲ್ ಅಡ್ರೆಸ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೇಮ್ ಎರಡು ಒಂದೇ ಇದ್ದರೆ ಎಲ್ಲ ಡೀಟೇಲ್ಸು ಒಂದು ಕಡೆಯಲ್ಲಿ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ಪೂರ್ತಿಯಾಗಿ ಟೈಪ್ನ ಮಾಡ್ಕೊಳ್ಳಿ. ಆ ಚೆಕ್ ಬಾಕ್ಸ್ ನೋಡ್ತಾ ಲಾಸ್ಟ್ ಒನ್ ಆ ಟಿಕ್ ಮಾರ್ಕ್ ಹಾಕಿದ್ರೆ ಈ ಕಡೆದೆಲ್ಲ ಪೀಚಾಗಿ ಬರುತ್ತೆ. ಫಸ್ಟಾಗಿ ನೀಟಾಗಿ ಟೈಪ್ನ ಮಾಡ್ಕೊಳ್ಳಿ, ಇಲ್ಲಾಂದರೆ ಬರೋದಿಲ್ಲ. ನೋಡ್ಬೋದು ಪಿನ್ ಕೋಡ್ ಹಾಕಿಲ್ಲ, ಪಿನ್ ಕೋಡ್ ಹಾಕ್ಕೋಬೇಕಾಗುತ್ತೆ. ನಿಮ್ಮ ಅಡ್ರೆಸ್ನ ಟೈಪ್ನ ಮಾಡ್ಕೊಂಡು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ನ ಮಾಡಿಕೊಂಡು ಆಮೇಲೆ ಈ ಚೆಕ್ ಬಾಕ್ಸ್ ಏನಿದೆಯಲ್ಲ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದ ಟಿಕ್ ಮಾಡೋದು ಆ ಸೈಡಿಂದ ಪರ್ಮನೆಂಟು ಪ್ರೆಸೆಂಟ್ ಎರಡು ಒಂದೇ ಬಂದುಬಿಡುತ್ತೆ. ಅದಾದಮೇಲೆ ಇಲ್ಲಿ ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟರೆ ಡೀಟೇಲ್ಸ್ ಎಲ್ಲ ಸೇವ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ನೋಡೋದಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗುತ್ತೆ ಅಷ್ಟು ನೆಕ್ಸ್ಟ್ ಆಪ್ಷನ್ ಬಂದಿದೆ. ಇಲ್ಲಿ ನೋಡ್ಬೋದು ಇವಾಗ ನೆಕ್ಸ್ಟ್ ಪ್ರೋಸೆಸ್ ಬಂದು ಇವಾಗ ಇಲ್ಲಿ ನಿಮ್ಗೆ ಏನಾದರೂ ಕ್ಯಾಟಗರಿ ಡೀಟೇಲ್ಸ್ನ ಕೇಳ್ತಾ ಇದೆ. ಡಿಫೆನ್ಸಲ್ಲಿ ಏನೋ ಕೆಲಸ ಮಾಡ್ತಾರೆ, ಎಕ್ಸ್ ಸರ್ವಿಸ್ ಮ್ಯಾನ ಎಸ್ ಅನ್ನೋ ಅಂತ ಆಪ್ಷನ್ ಇದೆ. ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ. ಏನಾದ್ರು ಡಿಸ್ಯಾಬಿಲಿಟಿ ಇದೆಯಾ ಅಂತ ಕೇಳ್ತಾ ಇದೆ, ಹಾಕ್ಕೊಳ್ಳಿ. ಅದಾದಮೇಲೆ ನಿಮ್ಗೇನಾದರೂ ಬ್ಯಾಕ್ವರ್ಡ್ ಕ್ಲಾಸಸ್ ಏನೋ ಇದೆಯಾ, ಮತ್ತು ನಿಮ್ಗೆ ಎಕ್ಸಾಮ್ ಬರೆಯೋದಕ್ಕೆ ಏನಾದರೂ ಯಾರಾದರೂ ಎಲ್ಪ್ ಬೇಕಾ ಅಂತೆಲ್ಲ ಕೇಳುತ್ತೆ. ನೋಡ್ಕೊಂಡು ಎಸ್ ಅನ್ನೋ ಅಂತ ಆಪ್ಷನ್ ಕೊಡಬೇಕಾಗತ್ತೆ. ಮತ್ತು ಇದಕ್ಕೂ ಮುಂಚೆ ಏನಾದರೂ ಇಂಡಿಯನ್ ರೈಲ್ವೇಲಿ ಏನಾದರೂ ಕೆಲಸ ಮಾಡಿದ್ದೀರಾ ಅಂತ ಕೇಳುತ್ತೆ. ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಅದಾದಮೇಲೆ ನಿಮಗೇನಾದರೂ ಇವಾಗ ಪ್ರೆಸೆಂಟ್ ಕೆಲಸ ಮಾಡ್ತಾ ಇರೋದಲ್ಲ ಅದೇನಾದರೂ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಯಾವುದಾದ್ರೂ ಮಾಡ್ತಾ ಇರೋಂತ ಕೇಳುತ್ತೆ. ನಾಟ್ ಅಪ್ಲಿಕೇಬಲ್ ಅಂತ ಕೊಡಿ, ಇಲ್ಲ ಅಂತಂದರೆ ಅದಾದಮೇಲೆ ಇಲ್ಲಿ ನೀವೇನಾದರೂ ಸರ್ವಿಸ್ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ಸರಿ ಅಪ್ಲಿಕೇಬಲ್ ಅಂತ ಕೇಳ್ತಾ, ಕೋರ್ಸ್ ಏನಾದ್ರು ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ಕೋರ್ಸ್ ಮಾಡಿದರೆ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಅದಾದಮೇಲೆ ನಿಮಗಿಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಬ್ಯಾಂಕ್ ಡೀಟೇಲ್ಸ್ಗೆ ನಿಮ್ಮ ಬ್ಯಾಂಕ್ ಡೀಟೇಲ್ ಪಾಸ್ಬುಕ್ ಬೇಕಾಗಿಲ್ಲ, ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿದ್ರೆ ಸಾಕು. ಅಗ್ರಿ ಅಂತ ಇಲ್ಲಿ ಕೊಡಿ. ಕೊಟ್ಟಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಅಂತ ಮ್ಯಾಪಿಂಗ್ ಆಗಿರೋಂಥ ಬ್ಯಾಂಕ್ ಇಲ್ಲಿ ತೋರಿಸ್ಬಿಡುತ್ತೆ. ನೋಡ್ಬೋದು ಯಾವ ಬ್ಯಾಂಕ್ ಅಂತ ತೋರಿಸ್ತಾ ಇದೆ. ನೀವು ಬೇಕಾದ್ರೆ ಚೇಂಜ್ ಕೂಡ ಮಾಡ್ಕೋಬೋದು. ಇಲ್ಲಿ ಸೆಂಟ್ರಲ್ ಇದೆಯಲ್ಲ ಚೇಂಜ್ ಅಕೌಂಟ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೀವು ಬ್ಯಾಂಕ್ ಬೇಕಾದ್ರೆ ಮ್ಯಾಪಿಂಗ್ ಆಗಿದ್ದರೆ ಚೇಂಜ್ ಮಾಡ್ಕೋಬೋದು, ಮ್ಯಾಪಿಂಗ್ ಆಗಿಲ್ಲ ಅಂದರೆ ಆಗೋದಿಲ್ಲ. ನೋಡ್ಬೋದು ಇದೊಂದು ಅಕೌಂಟ್ ತೋರಿಸ್ತಾ ಇದೆ ಇವಾಗ ಇಲ್ಲಿ. ಇಷ್ಟು ಓಕೆ. ನಿಮ್ಗೆ ಚೇಂಜಸ್ ಏನು ಬೇಡ ಅಂದರೆ ನಾನು ಸೇವ್ ಕೊಡಿ, ಇಲ್ಲ ಚೇಂಜ್ ಬೇಕು ಅಂದರೆ ಚೇಂಜ್ ಅಕೌಂಟ್ ಡೀಟೇಲ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೀವು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೋಬೋದು. ಇಲ್ಲಾಂದರೆ ಸೇವ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲ. ಅದಾದಮೇಲೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಡೀಟೇಲ್ಸ್ ಎಲ್ಲ ಸೇವ್ ಆಗಿದೆ. ಇವಾಗ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಬಂದಿದೆ. ನಿಮ್ಮ ಕ್ವಾಲಿಫಿಕೇಷನ್ನ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಫಸ್ಟಾಗಿ ನಿಮಗೆ SLC ಮಾರ್ಕ್ಸ್ ಕಾರ್ಡ್ನ ಹಾಕ್ಕೊಳ್ಳೇಬೇಕು. ಫಸ್ಟ್ ನೀವು ಏನೇ ಸೆಲೆಕ್ಟ್ನ ಮಾಡಿಕೊಂಡು ಫಸ್ಟ್ ನಿಮ್ಮ ಡೀಟೇಲ್ಸು ಕ್ವಾಲಿಫಿಕೇಷನ್ ಮೇಲೆ ಕ್ಲಿಕ್ನ ಮಾಡಿ. ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ITI ಕೇಳ್ತಾ ಇದೆ, ಮೆಟ್ರಿಕ್ SLC ಕೇಳ್ತಾ ಇದೆ, 10 ಪ್ಲೇಸ್ ಅಂತ ಕೇಳ್ತಾ ಇದೆ. ಇದು SLC ಅಂತ ಹಾಕ್ಕೊತಾ ಇದ್ದೀನಿ. ಸೆಲೆಕ್ಟ್ನ ಮಾಡ್ಕೊಂಡು ಯಾವ ಸ್ಟೇಟು, ಯಾವ ಡಿಸ್ಟಿಕ್ಕು, ಯಾವ ಬೋರ್ಡು ಎಲ್ಲ SLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಜೊತೆಗೆ ಇಟ್ಕೊಂಡು ಅದರಲ್ಲೆಲ್ಲ ಇರುತ್ತೆ, ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಅದೆಲ್ಲ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗುತ್ತೆ. ಮತ್ತು ಯಾವ ವರ್ಷ ಪಾಸ್ ಆಗಿದ್ದೀರಾ, ನಿಮ್ಮ ರೋಲ್ ನಂಬರ್ ಏನು, ಮತ್ತು ಸೀರೀಸ್ ನಂಬರ್ ಏನು, ಸೀರಿಯಲ್ ನಂಬರ್ ಅಂತ ಬಂದಿರುತ್ತೆ, ಆ ಸೀರಿಯಲ್ ನಂಬರ್ನು ಕೂಡ ಹಾಕೋಬೇಕಾಗುತ್ತೆ. ಇಷ್ಟು ಹಾಕ್ಕೊಂಡು ಸೇವ್ ಹ್ಯಾಡ್ ಅಂತ ಕೊಟ್ಟರೆ ಹ್ಯಾಡ್ ಆಗುತ್ತೆ, ಇಲ್ಲಾಂದರೆ ಸೇವ್ ಆಗೋದಿಲ್ಲ. ನೆಕ್ಸ್ಟ್ ಮೇಲೆ ಕೊಟ್ಟರೆ ಹೋಗಲ್ಲ. ನೋಡ್ಬೋದು ಪ್ರತಿಯೊಂದು ಡೀಟೇಲು ಕೇಳ್ತಾ ಇದೆ, ಪ್ರತಿಯೊಂದು ಕರೆಕ್ಟಾಗಿ ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಡು ಹ್ಯಾಡ್ ಅಂತ ಕೊಡಿ. ಸೀರಿಯಲ್ ನಂಬರ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಇಲ್ಲಿ ನೋಡ್ತಾ ಇದ್ದಲ್ಲ ಹ್ಯಾಡ್ ಅಂತ, ಆ್ಯಡ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕೊಟ್ಟರೆ ಆಗಲ್ಲ, ಸೇವ್ ಆಗಲ್ಲ. ಹ್ಯಾಡ್ ಅಂತ ಕೊಟ್ಟರೆ ಮಾತ್ರ ಸೇವ್ ಆಗುತ್ತೆ. ನೋಡ್ಬೋದು ಇವಾಗ ಹ್ಯಾಡ್ ಅಂತ ಕೊಟ್ಟಿದ್ದೀನಿ, ಸೇವ್ ಆಗಿದೆ, ಸಕ್ಸಸ್ಫುಲ್ಲಾಗಿ ಸೇವ್ ಆಗಿದೆ. ಇವಾಗ ನೆಕ್ಸ್ಟ್ ನೀವು ಏನು ಮಾಡಿದ್ರೆ ITI ಮಾಡಿದ್ರೆ ITI ಮೇಲೆ ಇದು ಬಿಟ್ಟಲಾಗಿರೋದ್ರಿಂದ ITI ಮಾಡಿದರೆ ITI ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಾನಿಲ್ಲಿ ITI ಅಂತ ಹಾಕ್ಕೊತಾ ಇದ್ದೀನಿ. ITI ಅಂತ ಸೆಲೆಕ್ಟ್ ಆದಮೇಲೆ ಇಲ್ಲಿ ನೋಡ್ಬೋದು ಇವಾಗ ನೆಕ್ಸ್ಟು ನಿಮ್ಮ ಸ್ಕೀಮ್ ಸಬ್ಜೆಕ್ಟ್ ಯಾವುದು ಅಂತ ಕೇಳ್ತಾ ಇದೆ. ಇಷ್ಟರಲ್ಲಿ ಅದ್ರ ಮೇಲೆ ಸೆಲೆಕ್ಟ್ನ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಯಾವ ಡಿಪ್ಲೊಮಾ ಮಾಡಿದ್ರೆ ಯಾವ ಸಬ್ಜೆಕ್ಟ್ ಮೇಲೆ ಅಂತ ಕೇಳುತ್ತೆ. ಇಷ್ಟರಲ್ಲಿ ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಹಾಗೆ
ಕೆಳಗಡೆ ಯಾವ ಸ್ಟೇಟು, ಯಾವ ಡಿಸ್ಟಿಕ್ ಅಂತ ಹಾಕೋಬೇಕಾಗುತ್ತೆ, ಇನ್ಸ್ಟಿಟ್ಯೂಟ್ ನೇಮ್ನ ಹಾಕೋಬೇಕಾಗುತ್ತೆ, ಯಾವ ವರ್ಷ ಪಾಸ್ ಆಗಿದ್ದು ಮತ್ತು ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಅಂತ ಕೇಳುತ್ತೆ, ಮತ್ತು ಟೈಪ್ ಆಫ್ದು ಯಾವ ಟೈಪು ಅಂತ ಕೇಳುತ್ತೆ. ಇಷ್ಟು ಡೀಟೇಲ್ನ ಕೊಡಬೇಕಾಗುತ್ತೆ. ಇಷ್ಟು ಟೈಪ್ನ ಕೊಟ್ಟು NCVT ಅಂತ ಸೆಲೆಕ್ಟ್ನ ಮಾಡ್ಕೊತಾ ನಾನಿಲ್ಲಿ. ಇಷ್ಟು ಡೀಟೇಲ್ನ ಕೊಟ್ಟು ಮತ್ತೆ ಇದನ್ನು ನೀವು ನೆಕ್ಸ್ಟ್ ಮೇಲೆ ಹೋಗಬಾರ್ದು, ಸೇವ್ ಹ್ಯಾಡ್ ಅಂತ ಕೊಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಹ್ಯಾಡ್ ಅಂತ ಇದಿಲ್ಲ, ಹ್ಯಾಡ್ ಮೇಲೆ ಕ್ಲಿಕ್ನ ಮಾಡಿ. ಇವಾಗ ಹ್ಯಾಡ್ ಆಗುತ್ತೆ, ಸೇವ್ ಆಗುತ್ತೆ. ನೆಕ್ಸ್ಟ್ ನೀವೇನೋ PUC ಮಾಡಿದ್ದೀರಾ, SLC ಆದಮೇಲೆ PU ಮಾಡಿ ಆಮೇಲೆ ITI ಮಾಡಿದ್ರೆ PU ಕೊಟ್ಟು ಆಮೇಲೆ ITI ಕೊಡ್ಬೋದು. ಇಲ್ಲ ಅಂದರೆ ಇಷ್ಟೇ ITI ಸಾಕು, ಇದಕ್ಕೆ ITI ಮೇಲೆ ಕೊಟ್ಟು ಕಾಲ್ಫಾರ್ಮ್ ಆಗಿರೋದು. ಅದಾದಮೇಲೆ ನೆಕ್ಸ್ಟ್ ಅಂತ ಇದ್ದಿಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಷ್ಟು ಡೀಟೇಲ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಅಂತ ಕೊಟ್ಟರೆ ಲಾಸ್ಟಲ್ಲಿ ನಿಮ್ಗೆ ನೆಕ್ಸ್ಟ್ ಬರೋದಿಲ್ಲಿ ಅಪ್ಲೋಡ್ ಯುವರ್ ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ನ ಅಪ್ಲೋಡ್ನ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಆಲ್ರೆಡಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಆಗಿದೆ ತೋರಿಸ್ತಾ ಇದೆ ಇಲ್ಲಿ ಮೇಲ್ಗಡೆ. ಇವಾಗ ಇಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಫೋಟೋನ ಅಪ್ಲೋಡ್ನ ಮಾಡ್ಕೋಬೇಕು, ಕೆಳಗಡೆ ಬಂದು ಸಿಗ್ನೇಚರ್ನ ಅಪ್ಲೋಡ್ನ ಮಾಡ್ಕೋಬೇಕು. ಫೋಟೋ ಯಾವ ರೀತಿ ಇರಬೇಕು ಅನ್ನೋದನ್ನ ತೋರಿಸುತ್ತೆ. ಇದು ಮೇಲೆ ಕ್ಲಿಕ್ನ ಮಾಡಿದ್ರೆ ಯಾವ ರೀತಿ ಇರಬಾರ್ದು ಅನ್ನೋದನ್ನ ಮೇಲ್ಗಡೆ ಇಂಟು ಮಾರ್ಕಲ್ಲಿದೆ, ಯಾವ ರೀತಿ ಇರಬೇಕು ಅನ್ನೋದನ್ನ ಟಿಕ್ ಮಾರ್ಕ್ ಗ್ರೀನ್ ಕಲರಲ್ಲಿ ತೋರಿಸ್ತಾ ಇದೆ. ಬ್ಯಾಕ್ಗ್ರೌಂಡ್ ಎಲ್ಲ ಏನೋ ಇದ್ದಿರಬಾರ್ದು, ವೈಟ್ ಬ್ಯಾಕ್ಗ್ರೌಂಡು, ಒಳ್ಳೆ ಶೈನಿಂಗ್ ಕಲರ್ ಇದು ಅಂದರೆ ಲೈಟ್ ಇರೋ ಕಡೆ ನಿಂತ್ಕೊಂಡು ತೊಗೋಬೇಕಾಗತ್ತೆ. ಹಾಗೆ ಸಿಗ್ನೇಚರ್ ಕೂಡ ನೀವು ಅಪ್ಲೋಡ್ನ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡೋದು ನೋಡಿ ಯಾವ ರೀತಿ ಸಿಗ್ನೇಚರ್ ಇರಬೇಕು, ಯಾವ ರೀತಿ ಇರಬಾರ್ದು ಅನ್ನೋದನ್ನ ಕೂಡ ಇಲ್ಲಿ ತೋರಿಸಲಾಗಿದೆ. ಕ್ಲಾರಿಟಿ ಇರಬೇಕಾಗತ್ತೆ, ಈ ಥರ ಇರಬೇಕಾಗತ್ತೆ. ಇವಾಗ ಫಸ್ಟಾಗಿ ನಾವು ಫೋಟೋ ತೊಗೊಬೋದ್ರೆ ನಿಮ್ಮ ಸಿಸ್ಟಮಲ್ಲಿ ವೆಬ್ ಕ್ಯಾಮ್ರಾ ಇದ್ದರೆ ಫಸ್ಟ್ ಒಂದು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಲ್ಲ ಅಂದರೆ QR ಕೋಡ್ನ ಸೆಲೆಕ್ಟ್ನ ಮಾಡ್ಕೊಂಡು ನಿಮ್ಮ ಫೋನಿಂದ ಕೂಡ ನೀವು ಈಸಿಯಾಗಿ ಮಾಡ್ಕೋಬೋದು. ಅದು ಕೂಡ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ನಾನು ವೀಡಿಯೋನ ಲೆಂತಿಯಾಗಿ ಮಾಡಿಲ್ಲ. ನೀವು ನಿಮ್ಮ ಫೋನಲ್ಲೇ ವೆಬ್ ಕ್ಯಾಮ್ರಾ ಇದೆ ನೋಡ್ಬೋದು. ಇಲ್ಲಿ ಕ್ಯಾಪ್ಚರ್ ಲೈವ್ ಫೋಟೋ ಅಂತ ಕೊಟ್ಟು ಈ ಥರ ನೋನು ಅಂತ ಕೊಟ್ಟರೆ ಈ ಥರ ಕ್ಯಾಮ್ರಾ ಓಪನ್ ಆಗುತ್ತೆ. ನಾನು ವೆಬ್ ಕ್ಯಾಮ್ರಾ ಇಲ್ಲದೆ ಇರೋದ್ರಿಂದ ನಾನು ಈ ಡಿವೈಸ್ನ ಕ್ಯಾಮ್ರಾ ಡಿವೈಸ್ ಅಂತ ತೋರಿಸ್ತಾ ನೋಡ್ಬೋದು. ಇಲ್ಲಿ ನಾನು ಇಲ್ಲಿ ಸ್ಕ್ಯಾನರ್ QR ಕೋಡ್ನ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಇಲ್ಲಿ QR ಕೋಡ್ ಓಪನ್ ಆಗುತ್ತೆ. ನೀವು ಆರಾಮಾಗಿ ನಿಮ್ಮ ಫೋನಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಿದ್ರೆ ಇದನ್ನು ಓಪನ್ ಆಗುತ್ತೆ. ಲಾಗಿನ್ ಆಗಿಬಿಟ್ಟು ನೀವು ಲೈವ್ ಫೋಟೋನ ತೊಗೋಬೇಕಾಗುತ್ತೆ. ಬ್ಯಾಕ್ಗ್ರೌಂಡು ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು ಮತ್ತು ಲೈಟ್ ಇರೋ ಕಡೆ ನಿಂತ್ಕೋಬೇಕು. ಕಣ್ಣಿಗೆ ಗ್ಲಾಸ್ ಆಗಿರ್ಬೋದು, ಹ್ಯಾಟ್ ಆಗಿರ್ಬೋದು, ಏನೂ ಹಾಕ್ಕೊಂಡು ಫೋಟೋ ತೊಗೋಬಾರ್ದು. ನೋಡ್ಬೋದು ಇವಾಗ ಫೋಟೋ ಎಲ್ಲ ನಂದು ಕ್ಯಾಪ್ಚರ್ ಆಗಿದೆ. ಇಲ್ಲಿ ಟೈಮ್ ಕೂಡ ಓಡ್ತಾ ಇರುತ್ತೆ ನೋಡ್ಬೋದು. ಈ ಟೈಮ್ ಒಳಗಡೆ ಆಟೋಮೆಟಿಕ್ ಲಾಗೌಟ್ ಆಗಿಬಿಡುತ್ತೆ. ಆ ಟೈಮ್ ಒಳಗಡೆ ನೀವು ಫಿನಿಷ್ ಮಾಡಬೇಕು, ಇಲ್ಲ ಇನ್ನೊಂದ್ಸಲ ಲಾಗಿನ್ ಆಗಬೇಕಾಗತ್ತೆ. ನೋಡ್ಬೋದು ರಿಫ್ರೆಶ್ ಮಾಡಿದೆ, ನಾನು ಫೋನಲ್ಲಿ ಮಾಡಾದ್ಮೇಲೆ ರಿಫ್ರೆಶ್ ಮಾಡಿದ ತಕ್ಷಣ ಸಿಸ್ಟಮಲ್ಲಿ ಫೋಟೋ ಪೀಚಾಗಿ ಬಂದಿದೆ. ಫೋಟೋ ಅಪ್ಲೋಡ್ ಆಯ್ತು. ಇವಾಗ ನೆಕ್ಸ್ಟ್ ಬಂದರೆ ಇಲ್ಲಿ ನೀವು ಸಿಗ್ನೇಚರ್ನ ಅಪ್ಲೋಡ್ನ ಮಾಡ್ಕೋಬೇಕು. ಸಿಗ್ನೇಚರ್ ಯಾವ ರೀತಿ ಎಷ್ಟಿರಬೇಕು ಅನ್ನೋದನ್ನ ಇಲ್ಲಿ ನೋಡ್ಬೋದು. ಯಾವ ಸೈಜಲ್ಲಿ ಇರಬೇಕು, ಎಷ್ಟಿರಬೇಕು ಅನ್ನೋ ಡೀಟೇಲ್ ಇನ್ಫಾರ್ಮೇಷನ್ನಲ್ಲಿ ಇಲ್ಲಿ ಕೊಡಲಾಗಿದೆ. ಈ ಸೈಜ್ ಪ್ರಕಾರ ನೀವು ಸಿಗ್ನೇಚರ್ನ ಸ್ಕ್ಯಾನ್ ಮಾಡಿಕೊಂಡು ನೀಟಾಗಿ ಕ್ರಾಪ್ ಮಾಡಿ ಇಟ್ಕೋಬೇಕಾಗತ್ತೆ. ಕ್ರಾಪ್ ಮಾಡಾದ್ಮೇಲೆ ಇಲ್ಲಿ ಚೂಸ್ ಫೈಲ್ ಅಂತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಫೈಲ್ನ ಚೂಸ್ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ತೊಗೊತಾ ಇಲ್ಲ, ಕರೆಕ್ಟಾಗಿ ಚೂಸ್ನ ಮಾಡ್ಕೋಬೇಕು. ಕರೆಕ್ಟಾಗಿ ಹಾಕ್ಕೊಂಡು ಅಪ್ಲೋಡ್ನ ಮಾಡ್ಕೋಬೇಕಾಗುತ್ತೆ. ಸೈಜ್ ಕರೆಕ್ಟಾಗಿರಬೇಕು. ಹಾಕ್ಕೊಂಡಾದ್ಮೇಲೆ ನೋಡ್ಬೋದು ನಿಮ್ಮ ಸಿಗ್ನೇಚರ್ ಅಪ್ಲೋಡ್ ಆಗಿದೆ. ಅದಾದಮೇಲೆ ಚೆಕ್ ಬಾಕ್ಸ್ ಏನು ನೋಡ್ತಾಯಿಲ್ಲ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸೇವ್ ಅಂತಿದೆಯಲ್ಲ, ಫಸ್ಟಾಗಿ ಸೇವ್ ಮಾಡ್ಕೋಬೇಕು. ಸೇವ್ ಅಂತ ಕೊಡಿ. ಸೇವ್ ಆದಮೇಲೆ ನೆಕ್ಸ್ಟ್ ಅಂತ ಕೊಟ್ಕೋಬೇಕಾಗತ್ತೆ. ಸೇವ್ ಆಯಿತು. ನೋಡ್ಬೋದು ಇವಾಗ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಸೇವ್ ಆಗಿದೆ ಸಕ್ಸಸ್ಫುಲ್ಲಾಗಿ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಲಾಸ್ಟಲ್ಲಿ ನಿಮಗೆ ಯಾವ ಪೋಸ್ಟ್ ಬೇಕು ನಿಮ್ಮ ಝೋನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಯಾವ ಝೋನು ಅಂತ ಅಂದ್ಬಿಟ್ಟು ಎಲಿಜಿಬಿಲಿಟಿ ಪೋಸ್ಟ್ ನಿಮ್ಮ ಕ್ಯಾಟಗರಿಗೆ ನೀವು ಏನು ಓದಿದಲ್ಲಿ ಎಜುಕೇಷನ್ ಏನು ಇದೆಯಲ್ಲ ನಿಮ್ಮ ಎಜುಕೇಷನ್ ಮೇಲೆ ಇಲ್ಲಿ ಪೋಸ್ಟು ಕೌಂಟಾಗಿ ಬರುತ್ತೆ. ನೋಡ್ಬೋದು ಇವರಿಗೆ ಇಷ್ಟು ಕೂಡ ಪೋಸ್ಟ್ ಬಂದರೆ ನಿಮ್ಗೆ ಯಾವ್ದು ಬೇಕು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕು. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಸೈಡ್ ಬಂದುಬಿಡುತ್ತೆ, ಲೆಫ್ಟಿಂದ ರೈಟಿಗೆ ಬರುತ್ತೆ. ಯಾವುದಕ್ಕೆ ಫಸ್ಟ್ ಕೊಡ್ತೀರಾ, ಯಾವುದಕ್ಕೆ ಸೆಕೆಂಡ್ ಕೊಡ್ತೀರಾ, ಯಾವುದಕ್ಕೆ ತರ್ಡ್ ಕೊಡ್ತೀರಾ, ಇಲ್ಲ 1 by 1 ಯಾವುದಕ್ಕೆ ಕೊಡ್ತೀರಾ ಅನ್ನೋದು ನಿಮ್ಮ ಆಯ್ಕೆ ಮೇಲೆ ಇರುತ್ತೆ. ನಿಮ್ಗೆ ಯಾವ್ದು ಬೇಕು ಅನ್ನೋದನ್ನ ಚೂಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕೂಡ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೋದು. ನೀವು ಇಷ್ಟು ಪೋಸ್ಟ್ನ ಸೆಲೆಕ್ಟ್ನ ಮಾಡ್ಕೋಬೋದು, ಇಲ್ಲಾಂದರೆ ಕೇವಲ 1, 2, 3 ಮಾತ್ರ ಸೆಲೆಕ್ಟ್ನ ಮಾಡ್ಕೋಬೋದು. ನಿಮ್ಮ ಸ್ಟೈಲ್ ಆಯ್ಕೆ ಮಾಡ್ಕೊಂಡ ತಕ್ಷಣ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಸೈಡ್ ಬಂದುಬಿಡುತ್ತೆ. ನೋಡ್ಬೋದು ನಿಮಗೆ ಬೇಡ ಅಂದರೆ ಇಂಟು ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ, ವಾಪಸ್ ಈ ಕಡೆ ಬರುತ್ತೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ಕೆಳಗಡೆ ಇಷ್ಟು ಎಲ್ಲ ಹಾಕೊಂಡಾದ್ಮೇಲೆ ಪೋಸ್ಟ್ನ ಪ್ರಿಫರೆನ್ಸ್ ಆದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲೊಂದು ಚೆಕ್ ಬಾಕ್ಸ್ ನೋಡ್ತಾ ಇರ್ಬೋದು, ಡಿಕ್ಲರೇಷನ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಪ್ಲೇಸ್ ಬೆಂಗಳೂರು ಅಂತ ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಕೊಂಡು ಬೆಂಗಳೂರು ಅಂತ ಸೆಲೆಕ್ಟ್ನ ಮಾಡ್ಕೊಂಡು ನಿಮ್ಮ ಯಾವ ಪ್ಲೇಸಿಂದ ಆಗ್ತದೆ ಆ ಪ್ಲೇಸ್ನ ಹಾಕ್ಕೊಂಡು ಅದಾದಮೇಲೆ ಇಲ್ಲಿ ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟಾದ್ಮೇಲೆ ಡೀಟೇಲ್ಸ್ ಎಲ್ಲ ಸೇವ್ ಆಗುತ್ತೆ. ಆಮೇಲೆ ಪ್ರಿವ್ಯೂ ಅಪ್ಲಿಕೇಶನ್ ಅಂತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಪ್ರಿವ್ಯೂ ಓಪನ್ ಆಗುತ್ತೆ. ಪ್ರಿವ್ಯೂವಲ್ಲಿ ಡೀಟೇಲ್ಸ್ ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಪ್ರತಿಯೊಂದು ಡೀಟೇಲ್ ನೀವೇನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರಲ್ಲ, 10th ಆಗಿರ್ಬೋದು,
ಸೆಲೆಕ್ಟ್ ಮಾಡಿರೋದಾಗಿರ್ಬೋದು, ಐ ಟಿ ಐ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದು ವೆರಿಫೈನ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟ್ ಆಗಿದೆಯೋ ನೀವು ಟೈಪ್ ಮಾಡಿರೋದೆಲ್ಲ, ಅಡ್ರೆಸ್ ಆಗಿರ್ಬೋದು, ಪ್ರತಿಯೊಂದು ವೆರಿಫೈನ ಮಾಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿದೆ, ಒಂದು 2 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ. ಫಸ್ಟಾಗಿ ನಾನು ಹೇಳೋದು, ತಪ್ಪಾದ ಮೇಲೆ ನೀವು ಹಂಗಾಗೋಯ್ತು ಅನ್ನೋದಕ್ಕಿಂತ ಕಾಮಾಗಿ ಒಂದು 2 ನಿಮಿಷ ಕರೆಕ್ಟಾಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿದೆ ಓಕೆ ಅಂತ ಅಂದಾದಮೇಲೆ ನೀವು ಲಾಸ್ಟಲ್ಲಿ ಬಂದು ಸಬ್ಮಿಟ್ ಮಾಡಬೇಕಾಗತ್ತೆ. ತಪ್ಪಿದ್ರೆ ಎಡಿಟಿಂಗ್ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ವೆರಿಫೈನ ಮಾಡ್ಕೊತಾ ಇದ್ದೀನಿ. ಎಲ್ಲ ಕರೆಕ್ಟಾಗಿದೆ. ಇಲ್ಲಿ ಸೆಲೆಕ್ಟ್ ಮಾಡಿರೋದಾಗಿರ್ಬೋದು, ಟೈಪ್ ಮಾಡ್ಕೊಂಡಿರೋದಾಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಕರೆಕ್ಟಾಗಿದೆ. ವೆರಿಫೈನ ಆಗಿದೆ, ಇದು ಕರೆಕ್ಟಾಗಿದೆ. ಇವಾಗ ಇಲ್ಲಿ ಕರೆಕ್ಟಾಗಿ ಆದಮೇಲೆ ಲಾಸ್ಟಿಗೆ ಬಂದು ಇಲ್ಲಿ ಲಾಸ್ಟಲ್ಲಿ ಇಲ್ಲಿ ಒಂದು ಚೆಕ್ ಬಾಕ್ಸ್ ನೋಡಿದ್ರೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು, ಇಲ್ಲ ಮತ್ತೆ ಸಬ್ಮಿಟ್ ಅಂತ ಕೇಳ್ತಾ ಇದೆ. ನೀವು ಇನ್ನೊಂದ್ಸಲಿ ಚೇಂಜಸ್ ಮಾಡ್ಕೊಳೋ ಚಾನ್ಸಸ್ ಇರೋದಿಲ್ಲ. ಒಂದ್ಸಲಿ ನೋಡ್ಕೊಂಡು ಓಕೆ ಅಂತ ಕೊಡಿ ಅಂತ ಕೇಳ್ತಾ ಇದೆ. ಸಬ್ಮಿಟ್ ಅಂತ ಕರೆಕ್ಟಾಗಿದೆ, ಓಕೆ ಸಬ್ಮಿಟ್ ಅಂತ ಕೊಡಿ, ಇಲ್ಲಾಂದರೆ ಕರೆಕ್ಷನ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಕೊಟ್ಟಿನಿ, ಸಬ್ಮಿಟ್ ಆಗೋಗಿದೆ. ಇವಾಗ ಫೈನಲ್ ಇವಾಗಿರೋದು ಪೇಮೆಂಟ್ನ ಮಾಡೋವಂಥದ್ದು. ಇಲ್ಲೆಲ್ಲ ನೋಡ್ಕೊಳ್ಳಿ, ಯಾವ ಪೋಸ್ಟಿಗೆ ಎಷ್ಟು ಅಮೌಂಟು ಅಂತ ನೋಡ್ಬೋದು. ಎಷ್ಟು ಅಮೌಂಟ್ ಇಲ್ಲಿ ಪೇ ವಿತ್ ಇ-ಪೇ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಕ್ಲಿಕ್ ಆಗಿದೆ. ಚೆಕ್ ಬಾಕ್ಸ್ ಆ ಅಗ್ರಿ ಅನ್ನೋ ಟರ್ಮ್ ಆ್ಯಂಡ್ ಕಂಡೀಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಪೇಮೆಂಟ್ ಡೀಟೇಲ್ಸ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಪೇಮೆಂಟ್ ಡೀಟೇಲ್ಸಲ್ಲಿ ನಿಮಗೆ ಯಾವ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್ ಮಾಡ್ತಾರೆ ಯಾವುದಂತ ಸೆಲೆಕ್ಟ್ನ ಮಾಡ್ಕೊಂಡು, ನಾನು ಇಲ್ಲಿ ಲಾಸ್ಟ್ ಒಂದು UPI ಅಂತ ಸೆಲೆಕ್ಟ್ನ ಮಾಡಿಕೊಂಡು UPI QR ಕೋಡ್ ಅಂತ ಸೆಲೆಕ್ಟ್ನ ಮಾಡ್ಕೊತ ಸೆಲೆಕ್ಟ್ ಆದಮೇಲೆ ಇಲ್ಲಿ ಪೇ ನೋ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಕ್ಲಿಕ್ ಆಗಿದ ತಕ್ಷಣ QR ಕೋಡ್ ಓಪನ್ ಆಗುತ್ತೆ. ಈಸಿಯಾಗಿ ನೀವು ಆರಾಮಾಗಿ ಫೋನ್ಪೇ, ಗೂಗಲ್ ಪೇ ಮುಖಾಂತರ ನೀವು ಪೇನ ಮಾಡ್ಕೋಬೋದಾಗತ್ತೆ. ನೋಡ್ಬೋದು ಅಲ್ಲಿ ಕೊಡಲಾಗಿದೆ. ನೀವು ಪೇಮೆಂಟ್ ಆಗೋದಕ್ಕೂ ಮುಂಚೆ ಬ್ಯಾಕ್ ಹೋಗ್ಬಾರ್ದು, ಡೋಂಟ್ ಪ್ರೆಸ್ ದ ಬ್ಯಾಕ್ ಬಟನ್ ಅಂತ ತೋರಿಸ್ತಾ ಇದೆ. ಪ್ಲೀಸ್ ವೆಯ್ಟ್ ಫಾರ್ ಟ್ರಾನ್ಸಾಕ್ಷನ್ ಈಸ್ ಪ್ರೋಸೆಸ್ ಅಂತ ತೋರಿಸ್ತಾ ಇದೆ. ನೀವು ಯಾವುದೇ ಕಾರಣಕ್ಕೂ ಬ್ಯಾಕ್ ಬಟನ್ ಒತ್ತಬೇಡಿ. ಆಟೋಮೆಟಿಕ್ ಅದು ಕಂಪ್ಲೀಟ್ ಆಗಿ ನೀವು ಪೇಮೆಂಟ್ ಆದರೂ ಕೂಡ ಕಂಪ್ಲೀಟಾಗಿ ಅದು ವಾಪಸ್ ಈ ಥರ ಬರಬೇಕು. ಪೇಮೆಂಟ್ ರಿಸಿಪ್ಟ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ಸಕ್ಸಸ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಪ್ರಿಂಟ್ ಅಂದಿಲ್ಲ, ಪ್ರಿಂಟ್ ಮಾಡ್ಕೋಬೋದು, ಇಲ್ಲಾಂದರೆ ಸೇವ್ ಕೂಡ ಮಾಡಿಟ್ಕೋಬೋದಾಗುತ್ತೆ ನೀವು ಪೇಮೆಂಟ್ ಮಾಡಿದಂಥ ರೆಸಿಪ್ಟ್ನ. ಇವಾಗ ಅಪ್ಲಿಕೇಶನ್ ಪೇಜ್ನ ಯಾವ ರೀತಿ ತೊಗೊಳೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇವಾಗ ಇದೆಲ್ಲ ನೋಡೋದಲ್ಲ, ಮೇಲ್ಗಡೆ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಇದೆಯಲ್ಲ, ಅಪ್ಲಿಕೇಶನ್ ಹಿಸ್ಟ್ರಿ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನೀವು ಯಾವ ಟೈಮಲ್ಲಿ ಎಷ್ಟು ಅಪ್ಲಿಕೇಶನ್ ಹಾಕಿದೆ ಅಲ್ಲಿ ಎಲ್ಲ ಲಿಸ್ಟ್ ಬಂದುಬಿಡುತ್ತೆ. ಇದರಲ್ಲಿ ಒಂದೇ ಲಿಸ್ಟ್ ಆಗಿರೋದ್ರಿಂದ ಒಂದು ಮಾತ್ರ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು ಇವಾಗ ಇಲ್ಲಿ ಹೈ ಅಂತಿದೆ, ಮೈ ವ್ಯೂ ಅಪ್ಲಿಕೇಶನ್ ಅಂತ, ಅದ್ಮೇಲೆ ಹೈ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದಕ್ಕೆ ಅಪ್ಲಿಕೇಶನ್ ಓಪನ್ ಆಗಿದೆ. ನೋಡ್ತಾ ಇಲ್ಲ, ಡೌನ್ಲೋಡ್ ಆಗಿದೆ ಪೇಜು. ಆದಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಡೌನ್ಲೋಡ್ ಆಗಿದ್ಮೇಲೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಪೇಜ್ ಓಪನ್ ಆಗಿದೆ. ಈ ಡೀಟೇಲ್ನ ಒಂದು ಬೇಕಾದರೆ ನೀವು ಸೇವ್ ಮಾಡಿ ಇಟ್ಕೋಬೋದು, ಇಲ್ಲಾಂದರೆ ನೀವು ಒಂದು ಪ್ರಿಂಟ್ಔಟ್ನ ತೊಗೊಂಡು ಇಟ್ಕೋಬೋದಾಗುತ್ತೆ. ನೋಡೋದಲ್ಲ, RRB ರಿಕ್ವೈರ್ಮೆಂಟ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಹೇಗೆ, ಗ್ರೇಡ್ 1 ಮತ್ತು ಗ್ರೇಡ್ 3ಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಪೂರ್ತಿಯಾಗಿ ವಿವರವಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಇನ್ನಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.